ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಚನದಲ್ಲಿ ಇವತ್ತು ನಮಗೆ ಗೊತ್ತಿರುವಂಥ ವಚನ ಭಾಗಗಳು. ಆ ವಚನ ಭಾಗವನ್ನು ಇವತ್ತು ನಾವು ನೋಡಿಕೊಳ್ಳುವುದಾದರೆ, ಯೇಸು ಸ್ವಾಮಿ ತಾನೇ ಇವತ್ತು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಇರುವಂಥ ಆ ಸನ್ನಿವೇಶಗಳನ್ನು ನಾವು ಧ್ಯಾನಿಸ್ತೇವೆ. ಅಲ್ಲಿ ಒಂದು ಸಂಗತಿ ನೋಡುತ್ತೆ. ಬಳಿಕ ಸೈತಾನನು ಇವತ್ತು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವಗಳನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವಂಥ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂದು ಬರೆದಿದೆ ಎಂದು ಹೇಳಿದನು. ಆಗ ಅವನು ಬಿಟ್ಟು ಹೋದನು ದೇವರಿಗೆ. ಸೈತಾನನು ಅವನನ್ನು ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ, ಇಗೋ ಯೇಸು, ನೀನು ಇಲ್ಲಿ ಬಾ. ಇಡೀ ಪ್ರಪಂಚದ ಎಲ್ಲ ರಾಜ್ಯಗಳ ವೈಭವಗಳನ್ನು ಆತನು ತೋರಿಸ್ತಾನೆ. ಈ ಪ್ರಪಂಚದ ಎಲ್ಲ ರಾಜ್ಯದ ವೈಭವಗಳು, ಮಜಾ ಮಾಡಲಿಕ್ಕಾಗಿರುವಂಥ ಎಲ್ಲ ಬೇಕಾಗಿರುವಂಥ ಸಂತೋಷಕ್ಕೆ ಬೇಕಾಗಿರುವಂಥ ಸಂಗತಿಗಳು ಇಗೋ ನನ್ನ ಕೈಯಲ್ಲಿದೆ. ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ, ನೀನು ನನ್ನನ್ನು ಆರಾಧನೆ ಮಾಡಿದರೆ, ಇಗೋ ನೀ ನನಗೆ ಅಡ್ಡ ಬಿದ್ದರೆ ಇವುಗಳನ್ನೆಲ್ಲ ನಾನು ನಿನಗೆ ಕೊಡುತ್ತೇನೆ. ಆಗ ದೇವರು ಹೇಳ್ತಾನೆ, ನಿನ್ನ ದೇವರಾಗಿರುವಂಥ ಕರ್ತನೊಬ್ಬನನ್ನೇ ಭಯಭಕ್ತಿಯುಳ್ಳವರಾಗಿ ಅಡ್ಡ ಬಿದ್ದು ಆರಾಧಿಸಬೇಕೆಂಬುದಾಗಿ ಹೇಳಲ್ಪಟ್ಟಿದೆ. ಸೈತಾನನೇ, ನೀನು ತೊಲಗು. ಹಲ್ಲೆಲೂಯಾ. ಇವತ್ತು ದೇವರ ಸನ್ನಿಧಾನದಲ್ಲಿ ದೇವರ ಮಕ್ಕಳಾಗಿರುವಂಥ ನಾವು ಈ ಲೋಕದಲ್ಲಿ ಲೋಕದ ವೈಭವ, ಲೋಕದ ಸಂಪತ್ತು, ಲೋಕದ ಐಶ್ವರ್ಯ, ಲೋಕದಲ್ಲಿ ಏನು ವೈಭವಗಳಿದೆಯೋ ಅದಕ್ಕಿಂತಲೂ ಮಿಗಿಲಾದದ್ದು ನಿನ್ನ ದೇವರಾಗಿರುವಂಥ ಕರ್ತನನ್ನು ಸ್ತುತಿ ಆರಾಧನೆ ಮಾಡಲ್ಪಡುವಂಥದ್ದಾಗಲ್ಪಟ್ಟೆ. ಅದಕ್ಕೆ ಸಾಟಿ ಈ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಆದುದರಿಂದ ನೋಡುತ್ತೇವೆ, ಇವತ್ತು ಅನೇಕ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಬರುವಾಗ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಕೊಡುವ ಗೌರವ, ಈ ಲೋಕ ನಮಗಿರುವಂಥ ಸಂಪತ್ತು, ನಮಗಿರುವಂಥ ವೈಭವ, ನಮಗಿರುವಂಥ ಸಂತೋಷಕ್ಕೆ ಇವತ್ತು ಸಾಟಿ ಆಗದಂಥ ದೇವರಿಗೆ ಗೌರವ ಸಲ್ಲಿಸುವ ಬದಲಾಗಿ ಇವುಗಳನ್ನು ನಾವು ಸಲ್ಲಿಸುವುದಾದರೆ ಅದು ಸೈತಾನನ ದುಷ್ಪ್ರೇರಣೆ. ಹಲ್ಲೆಲೂಯಾ. ಆದುದರಿಂದ ಇವತ್ತು ದೇವರ ಸನ್ನಿಧಿಯನ್ನು ಇವತ್ತು ನಾವು ಗೌರವಿಸಿ ಆ ಆಲೋಚನೆ ಬರುವಾಗ ಸೈತಾನನೇ ತೊಲಗಿ ಹೋಗೆಂಬುದಾಗಿ ನಾವು ಆಜ್ಞಾಪಿಸುವವರಾಗಿರೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರನ್ನು ಗೌರವಿಸುವುದರ ಬದಲಾಗಿ ಲೋಕವಾಗಲಿ, ಲೋಕದ ವೈಭವಗಳಾಗಲಿ ನಮ್ಮ ಜೀವಿತದಲ್ಲಿ ಯಾವುದು ನಮಗೆ ಬೇಡವೇ ಬೇಡ. ದೇವರಿಗೆ ಸ್ತೋತ್ರವಾಗಲ್ಪಡಲಿ.